ಏನಾದರೂ ತಪ್ಪು ಅಂತ ಹೇಳಿ ನಾವು ಆ ಪಟ್ಟಿಯಾದ ಉತ್ತರವನ್ನು ಕೊಡ್ತೇವೆ. ನೀವು ಜನರಲೈಸ್ ಮಾಡಲಿಕ್ಕೆ ಜನರಲ್ ಆಗಿ ಆ ಕಡಿತ ಬಾಕಿ ಇದೆ, ನನಗೆ ಪಟ್ಟಿ ಕೊಡಿ ನೀವು, ಯಾವ ಕಡಿತ ಬಾಕಿ ಇದೆ, ಎಷ್ಟು ದಿನದಿಂದ ಬಾಕಿ ಇದೆ, ಯಾರ ಬಳಿ ಬಾಕಿ ಇದೆ, ಯಾವ ಇಲಾಖೆಯಲ್ಲಿ ಇದೆ, ಯಾವ ಕಾರಣದಿಂದಾಗಿ ಇದೆ, ನಾವು ಮಾಹಿತಿಯನ್ನು ಕೊಡ್ತೇವೆ. ಮಾಡೋ ಅವಕಾಶ ಇಲ್ಲ. ಕಾಯ್ದೆಯಲ್ಲಿ ಅವರಿಗೆ ಗೊತ್ತಿಲ್ಲ, ಅದು ಕಾಯ್ದೆಯಲ್ಲಿ ಜಿಲ್ಲಾಧಿಕಾರಿಗಳೇ ಮಾಡುವುದು, ತಹಸೀಲ್ದಾರ್ ಕೊಡೋ ಅವಕಾಶ ಇಲ್ಲ. ತಹಸೀಲ್ದಾರರು ನಮಗೆ ಪ್ರಸ್ತಾವನೆ ಕೊಡ್ತಾರೆ, ಅಲ್ಲಿನ ಜನಸಂಖ್ಯೆ, ಅಲ್ಲಿನ ವರ್ಗದ SC ST ಜನಸಂಖ್ಯೆ, ಅಲ್ಲಿನ ಗ್ರಾಮ ಪಂಚಾಯಿತಿಯವರು ಎಷ್ಟು ಇದು ಮಾಹಿತಿ ಇದೆ, ಅಲ್ಲಿಂದ ಪ್ರಸ್ತಾವನೆಯನ್ನು ಕಳಿಸ್ತಾರೆ. ಫಸ್ಟ್ ಆಫ್ ಆಲ್ ಅದು ಅವ್ರು ಏನು ತಹಸೀಲ್ದಾರ್ ಕೊಟ್ಟಿದ್ದಾರೆ ಅದು ತಪ್ಪು. ಅವರು ತಹಸೀಲ್ದಾರ್ ಕೊಟ್ಟಿದ್ದಾರೆ ಅಂದ ತಕ್ಷಣ ತಹಸೀಲ್ದಾರು ಅಥವಾ ಅಲ್ಲಿ ಲೋಕಲ್ ಅವರು ಕೊಟ್ಟಿದ್ದಾರೆ ಅಂತೇಳಿ ಅದನ್ನೇ ನಾವು ಮಾಡಲಿಕ್ಕೆ ಅವಕಾಶ ಇಲ್ಲ. ಅದು ಜಿಲ್ಲಾಧಿಕಾರಿ. ಅದಕ್ಕೆ ನಾನು ಆ್ಯಕ್ಟಲ್ಲಿ ಹೇಳ್ತಾ ಇದ್ದೇನೆ, ಆ್ಯಕ್ಟಲ್ಲಿ ನೋಡಿ ಜಿಲ್ಲಾಧಿಕಾರಿಗಳಿಗೆ ಇರೋದದು, ತಹಸೀಲ್ದಾರ್ ಅಂತ ಇಲ್ಲ. ಅವರವರ ಲೋಕಲಲ್ಲಿ ತಹಸೀಲ್ದಾರ್ ಮಾಡಿಕೊಂಡು ತಹಸೀಲ್ದಾರ್ ಮಾಡಿದ್ದಾರೆ, ಅದನ್ನೇ ನೀವು ಮಾಡಬೇಕು ಅಂತ ಹೇಳಿದ್ರೆ ತಹಸೀಲ್ದಾರ್ ಮಾಡಿದ್ರೆ ಸಹ ಅವಕಾಶ ಇಲ್ಲ, ಆಕ್ಷೇಪಣೆ ಸಲ್ಲಿಸಲಿಕ್ಕೆ. ಇದು ಕರಡು ಪಟ್ಟಿ, ಇದು ಸರ್ಕಾರದ ಮಟ್ಟದಲ್ಲಿ ಅಥವಾ ಕಾಯ್ದೆ ಮಟ್ಟದಲ್ಲಿ ಪಾಲಿಸಿ ಮ್ಯಾಟರ್ ಇದೆ, ಅಲ್ಲಿ ಸರ್ಕಾರದ ಮಟ್ಟದಲ್ಲಿ ತೆಗೆದುಕೊಳ್ಳಬೇಕಾದ ನಿರ್ದೇಶನ. ಇಲ್ಲಿ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಅವಕಾಶ ಇಲ್ಲ. ಪಂಚಾಯತಿ ಇದೆ ಅಂತ ತಿಳ್ಕೊಳ್ಳಿ, ಅದರಲ್ಲಿ 14 ಸೀಟ್ ಇದೆ, ಅದರಲ್ಲಿ SC ST ಹಿಂದುಳಿದ ವರ್ಗ ಅಂತ ಇರ್ತದೆ. ಈಗ ಸಪೋಸ್ ಅವರು ಏನು ಹೇಳ್ತಾರೆ, ನೀವು ನಿಗದಿಪಡಿಸಿದ ಸ್ಥಳದಲ್ಲಿ 0 ಇದೆ ST ಪಾಪ್ಯುಲೇಷನ್ ಅಂತ ಎತ್ತಿಕೊಳ್ಳಿ, ಅಲ್ಲಿ 0 ಇದೆ ಅಂತ. ಆ ಕ್ಷೇತ್ರ 14 ಕ್ಷೇತ್ರ ಇರ್ತದೆ ಒಂದು ಗ್ರಾಮ ಪಂಚಾಯತಿ, ಬಟ್ ಅದು ಹೊರತುಪಡಿಸಿ ಬೇರೆ ಒಂದು 3-4 ಕಡೆ ಇರ್ತದೆ. ನಾವು ಇದನ್ನ ರೊಟೇಷನ್ ಬೇಸಿಸ್ ಅಲ್ಲಿ ತಗೊಳ್ತೇವೆ. ಆ ಗ್ರಾಮ ಪಂಚಾಯಿತಿಯಲ್ಲಿ ಇರ್ತಕ್ಕಂತಹ ಯಾರಾದ್ರೂ ಆ ಯಾವ ಕ್ಷೇತ್ರದಲ್ಲಾದ್ರೂ ಹೋಗಿ ನಿಂತ್ಕೊಳ್ಬಹುದು. ನಾನು ಹೇಳಿದ್ದು ಗೊತ್ತಾಯ್ತಾ? ಇದು ಕ್ಷೇತ್ರಕ್ಕೆ ನಾವು ಪಾಪ್ಯುಲೇಷನ್ ಅಲ್ಲ, ಆ ಗ್ರಾಮ ಪಂಚಾಯತಿದು ತಗೊಂಡ್ರೆ ಸಪೋಸ್ ಅಲ್ಲಿ ST ಇರಲಿಲ್ಲ, SC ಅವರು ನಿಲ್ಬೋದು ಅವರ ಬದಲಾಗಿ, ವೈಸ ವರ್ಷ. ಸಪೋಸ್ OBC ಯಲ್ಲೂ ಅಷ್ಟೇ, ಹಿಂದುಳಿದ ವರ್ಗ ಆ ಅಂತ ಇದೆ, ಹಿಂದುಳಿದ ವರ್ಗ ಬಾ ಅಂತ ಇದೆ. ಹಿಂದುಳಿದ ವರ್ಗ ಆ ಇರಲಿಲ್ಲ, ಬಾ ನಿಲ್ಬಹುದು ಅಲ್ಲಿ ಹೋಗಿ. ಹಾಗಾಗಿ ಅದನ್ನ ನಾವು ಬ್ರಾಡರ್ ಆಸ್ಪೆಕ್ಟ್ ಗ್ರಾಮ ಪಂಚಾಯತಿಯಿಂದ ತಗೊಳ್ತೀವಿ ಹೊರತು ಅದೇ ಕ್ಷೇತ್ರದಲ್ಲಿ ಆ ಥರದ್ದು ತುಂಬ ಬರ್ತದೆ. ಅದಕ್ಕೆ ಕಾಯ್ದೆಯಲ್ಲಿ ತುಂಬ ಹೇಳಿದ್ದಾರೆ, ಜಿಲ್ಲಾಧಿಕಾರಿಗಳು ಅವರಿಗೆ ಅದನ್ನು ನಿಗದಿಪಡಿಸಲಿಕ್ಕೆ ನಮ್ಮ ಕಾಯ್ದೆಯಲ್ಲಿ ಅದನ್ನು ನಾವು ಪತ್ರಿಕಾ ಇದು ಕೊಡ್ತಾ ಇದ್ದೇನೆ, ಅದರಲ್ಲಿ ಪ್ರಕಟಣೆ ಕೊಡ್ತಾ ಇದ್ದೇನೆ, ಸ್ಪಷ್ಟೀಕರಣ ಅದರಲ್ಲಿ ನಾವು ಬರೆದಿದ್ದೇವೆ. ರಿಸರ್ವ್ ಆಗಿತ್ತು ಅಥವಾ ಒಂದು ಸ್ಥಾನ ಮಹಿಳೆಗೆ ಆಗಿತ್ತು, ಅದೇ ಸ್ಥಾನ ಅದೇ ಮತ್ತೆ ಕೆಟಗರಿಗೆ ಮತ್ತೆ ಮಾಡಬಾರ್ದು ಅನ್ನೋದು ಒಂದು ಕಂಡೀಷನ್ ಇದೆ ಅಷ್ಟೇ. ಇಲ್ಲ ಅಂತ ಅಂದರೆ ಆಕ್ಷೇಪಣೆ ಕರೀಲಿಕ್ಕೆ ಕಾಯ್ದೆಯಲ್ಲಿ ಅವಕಾಶ ಇಲ್ಲ. ಅವರು ನ್ಯಾಯಾಲಯದ ಮೊರೆ ಹೋಗ್ಬೋದು ಅಥವಾ ಸರ್ಕಾರಕ್ಕೆ ಅವರು ತಮ್ಮ ಇದನ್ನು ಸಲ್ಲಿಸಬಹುದು, ಮನೆಗೆ ಕೊಡ, ಅದು ಗೊತ್ತಿಲ್ಲ. ಅಲ್ಲಿ ಸರ್ಕಾರದ ಮಟ್ಟದಲ್ಲಿ ತೆಗೆದುಕೊಳ್ಳಬೇಕಾದ ನಿರ್ಧಾರ ಅದು. ಬಟ್ ನೀವು ಮಾಡಿದ್ರೆ ಅಂತಿಮ ಅದನ್ನ ಯಾರು ಹೌದು ಪರಿಷ್ಕರಣೆ ಮಾಡೋದು ಅದು ನೋಡಿ ಕಾಯ್ದೆಯಲ್ಲಿ ಜಿಲ್ಲಾಧಿಕಾರಿಗಳಿಗೇನೆ ಅದು ಅಧಿಕಾರ ಕೊಟ್ಟಿದ್ದಾರೆ. ನಾವು ತಹಸೀಲ್ದಾರ್ ಹೇಳಿದಾಗೆ ಕೇಳಬೇಕು ಅಂತಂದ್ರೆ ಅವ್ರು ಕೊಟ್ಟಿದ್ದನ್ನ ಕಣ್ಣು ಮುಚ್ಕೊಂಡು ಕೊಡಬೇಕು. ಅಂದ್ರೆ ಅವ್ರು ರಿಪಿಟೇಷನ್ ಮಾಡ್ತಾರೆ, ಅವ್ರಿಗೆ ಇಷ್ಟ ಬಂದಾಗೆ ಮಾಡಿರ್ತಾರೆ, ಆಯ್ತಲ್ಲ. ನಾವು ಇದನ್ನ ಮತ್ತೆ ಅಲ್ಲಿ ಕುತ್ಕೊಂಡು ಪರಿಶೀಲನೆ ಮಾಡ್ತೇವೆ.